ಜೈ ಶ್ರೀರಾಮ್. ನಾನು ಅಜಿತ್ ಬೊಪ್ನಳ್ಳಿ. ವೆಲ್ಕಮ್ ಟು ಅಶ್ವವೇಗ. ನಿನ್ನೆ ಈ ಸಂಡೇ ಭಾನುವಾರ ಅಂತಾರಲ್ಲ, ಅದೊಂದು ದಿವಸ ಆಯಿತು. ವಾರಕ್ಕೊಂದು ದಿವಸ ಬರೋದು. ಎಷ್ಟೋ ಜನರಿಗೆ ಈ ಶುಕ್ರವಾರ ಕೆಲಸ ಮುಗಿತಿದ್ದಂಗೆ ಶನಿವಾರದಿಂದ ರಜೆ ಶುರುವಾಗುತ್ತೆ. ಇನ್ನಷ್ಟು ಜನರಿಗೆ ಶನಿವಾರ ಕೆಲಸ ಮಾಡಬೇಕು, ಭಾನುವಾರ ಒಂದು ದಿವಸ ಫ್ರೀ ದಿವಸ ಅಂತ ಇರುತ್ತೆ. ಕೆಲವೊಂದು ವೃತ್ತಿಗಳಿರ್ತವೆ, ಉದಾಹರಣೆಗೆ ಮಾಧ್ಯಮದವರು, ಅವರಿಗೆಲ್ಲ ಭಾನುವಾರನೇ ರಜೆ ಅಂತ ಎಲ್ಲರಿಗೂ ಕೂಡ ಇರೋದಿಲ್ಲ. ಹೀಗೆ ಒಂದಿಷ್ಟು ಜನ ರಜೆಯಲ್ಲಿ ಇದ್ರಲ್ಲ. ಬಟ್ ನಿನ್ನೆ ಒಂದು ಟೀಮು ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಕೆಲಸ ಮಾಡ್ತಾಯಿತ್ತು. ಆ ಟೀಮ್ ಯಾವುದು ಗೊತ್ತಾ? ಈ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಇದೆಯಲ್ಲ, ಅದು ಬೆಂಗಳೂರಲ್ಲಿ ತಮ್ಮ ಮೊಟ್ಟ ಮೊದಲ ಪ್ರತಿಭಟನೆಯನ್ನು ಮಾಡ್ತು. ಅಲ್ಲ, ನಿನ್ನೆ ರೆಸ್ಪಾನ್ಸ್ ನೋಡಿದರೆ ಅದು ಕಟ್ಟಕಡೆಯ ಪ್ರತಿಭಟನೆ ಆದರೂ ಆಶ್ಚರ್ಯ ಇಲ್ಲ. ಯಾಕೆಂದರೆ ಜನಸಾಗರ ಅಂತ ಅಂದ್ಕೊಂಡೆಲ್ಲ ಅವರು ಹೋಗ್ಬಿಟ್ಟಿದ್ರೆ ನಿರಾಸೆಯಾಗಿ ಬರ್ತಿದ್ರೇನು. ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಇದ್ದಾರ್ರಿ ಅನ್ನೋರು ಈಗ ಕರ್ನಾಟಕದಿಂದ ಕೂಡ ಸಿಕ್ಕಾಪಟ್ಟೆ ಫಾಲೋವರ್ಸ್ ಇರಬೇಕಲ್ಲ, ಅವರು ಕೂಡ ಪ್ರತಿಭಟನೆಗೆ ಬರಬೇಕಲ್ಲ, ಆ ಪ್ರತಿಭಟನೆಗೊಂದು ಶಕ್ತಿಯನ್ನು ತುಂಬಬೇಕಲ್ಲ. ಆದರೆ ಅಲ್ಲಿ ಅತಿ ಹೆಚ್ಚಿದ್ದು ಪೊಲೀಸರು, ಜೊತೆಗೆ ಮೀಡಿಯಾದವ್ರು, ನಮ್ಮ ಕರ್ನಾಟಕ ಮೀಡಿಯಾದವ್ರು ಅಂತ ಇದ್ದರು. ಅದರ ಜೊತೆಗೆ ದೇಶದ ಮೂಲೆ ಮೂಲೆಯಿಂದ ಈ ಪೇಡ್ ಪ್ರಮೋಷನ್ ಯೂಟ್ಯೂಬರ್ಗಳು ಸಿಕ್ಕಾಪಟ್ಟೆ ಸಂಖ್ಯೆಯಲ್ಲಿ ಬಂದಿದ್ದರು. ಇನ್ನೂ ಒಂದು ಸ್ಪೆಷಲ್ ಆದ ಒಂದಲ್ಲ ಇಬ್ಬರು ಅಂತ ಕರ್ಕೊಳ್ಳೋಣ, ಇಬ್ಬರು ಈಡಿಯಟ್ಗಳು ಬಂದಿದ್ದರು. ಈಡಿಯಟ್ ಅಂತ ಯಾಕೆ ಬಳಸ್ತಾ ಇದ್ದೀನಿ ಅಂತ ಕೇಳಿದ್ರೆ, 3 Idiots ಅಂತ ಒಂದು ಸಿನಿಮಾ ಬಂತಲ್ಲ, ಆ ಸಿನಿಮಾ ಇದ್ದಿದ್ದು ಅದೇ ಯಪ್ಪನ ಒಂದು ಕಥೆಯ ಮೇಲೆ. ಸೋನಮ್ ವಾಂಗ್ಚುಕ್ ಈ ಹೆಸರನ್ನ ತುಂಬ ಕೇಳಿರ್ಬೋದು. ಅದರ ಜೊತೆಗೆ ನಮ್ಮಲ್ಲಿ ಈ ಪೊಲಿಟಿಕಲ್ ಪ್ಯಾರಾಸೈಟ್ ಅಂತ ಕರೀತಾರಲ್ಲ, ರಾಜಕೀಯ ಒಂದು ಈ ಎಂತ ಹೇಳ್ತಾರೆ, ಪ್ಯಾರಾಸೈಟ್ಗೆ ಪರಾವಲಂಬಿ ಜೀವಿ ಅಂತ, ಆ ಪ್ರಕಾಶ್ ರಾಜ್ ಕೂಡ ನಾವು ಬೆಂಬಲಕ್ಕಿದ್ದೇವೆ ಅಂತ ಹೇಳಿದರು, ವೇದಿಕೆ ಮೇಲೆ ಬಂದರು, ಹಾಗೆ ಭಾಷಣಗಳನ್ನು ಮಾಡಿದ್ರು. ಪ್ರಕಾಶ್ ರಾಜ್ ಬಗ್ಗೆ ಹೇಳ್ತಾ ಹೋದರೆ ಸಾಕಾಗೋದೇ ಇಲ್ಲ, ಸಿಕ್ಕಾಪಟ್ಟೆ ಟೈಮ್ ಬೇಕು. ಆ ಸೋನಮ್ ವಾಂಗ್ಚುಕ್ ಅವರ ಬಗ್ಗೆ ನಿಮಗೆ ಒಂಚೂರು ನೆನಪು ಮಾಡಿಕೊಡ್ಬೇಕು. ಎಲ್ಲ ಆಗಿರೋದೇ ಅವರನ್ನವರು ಈ ಹವಾಮಾನ ಹೋರಾಟಗಾರ ಅಂತ ಕರ್ಕೋತಾರೆ. ಅಂದರೆ ಈಗ ಲಡಾಖಲ್ಲಿ ವಾತಾವರಣ ಏನೋ ಸಿಕ್ಕಾಪಟ್ಟೆ ಚೇಂಜ್ ಆಗಿಬಿಟ್ಟಿದೆಯಂತೆ, ಉಸಿರಾಡೋಕ್ಕೆ ಕಷ್ಟ ಅಂತೆ, ಕೆಮ್ಮರ್ತಾ ಇದೆಯಂತೆ ಅಂದ್ಕೊಂಡು ಶುರುವಾದ ಅವರ ಪರಿಸರ ಹೋರಾಟ. ಆಮೇಲೆ ಲಡಾಖ್ಗೆ ಪ್ರತ್ಯೇಕ ಸ್ಥಾನಮಾನ ಬೇಕು, ರಾಜ್ಯ ಕೊಡಿ ಅಂದ್ಕೊಂಡು ಬಂದರು. ಇದನ್ನೆಲ್ಲ ಕೇಂದ್ರ ಸರ್ಕಾರ ತುಂಬ ಸೀಕ್ರೆಟಾಗಿಯೇ ನೋಡ್ತಾ ಇತ್ತು. ಆಮೇಲೆ ಕೋರ್ಟಿಗೆ ಹೋಯಿತು, ಇವರು ಲಡಾಖನ್ನು ಫ್ರೀ ಮಾಡಿ ಅನ್ನೋದೊಂದು ಮೂಮೆಂಟನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಆ ಮೂಮೆಂಟ್ಗೆ ಈ ಭಾರತದ ತುಕಡೆ ಗ್ಯಾಂಗ್ ಅಂತ ಇದೆಯಲ್ಲ, ಅದು ಕೂಡ ಬೆಂಬಲ ಕೊಡ್ತಾ ಇದೆ. ಇವರು ಲಡಾಖನ್ನು ಇನ್ನೊಂದು ನೇಪಾಳ ಮಾಡೋಕ್ಕೆ ಹೋಗ್ತಿದ್ದಾರೆ ಅಂತ ಗಟ್ಟಿಯಾದ ಒಂದು ವಾದವನ್ನು ಕೋರ್ಟ್ ಮುಂದೆ ಇಟ್ಟ ಮೇಲೆ ಕೇಳಬೇಕಾ, ನಮ್ಮ ಕೋರ್ಟ್ ಏನು ಮಾಡ್ತು, ಅವರನ್ನು ಒದ್ದು ಜೈಲಿಗೆ ಹಾಕ್ತು. ಜೈಲಿಂದ ಅಲ್ಲಿ ನೀವು ಸ್ವಲ್ಪ ದಿವಸ ಇಲ್ಲೇ ಇರಬೇಕು ಅಂತ ಅವರಿಗೊಂದು ಕಟ್ಟಪ್ಪಣೆ ಹಾಕ್ತು. ಅವ್ರ ಕಡೆಯವರೇನು ಸಣ್ಣ ಸಾಮಾನ್ಯ ಅಲ್ಲ. ಹಾಗಾಗಿ ವಾದ ಪ್ರತಿವಾದ ಆಯಿತು. ಹಾಗೆ ಒಂದಿಷ್ಟು ತಿಂಗಳ ಕಾಲ ಇದ್ದು ಅಲ್ಲಿ ಜೈಲಲ್ಲಿ ಒಳ್ಳೆ ಊಟವನ್ನು ಮಾಡಿಕೊಂಡು ಈಗ ಹೊರಗಡೆ ಬಂದಿದ್ದಾರೆ. ಈಗ ಹೊಸದೊಂದು ಮೂಮೆಂಟ್ಗೆ ನಂದೊಂದಿರಲಿ ನಂದಗೋಪಾಲ ಅಂತ ವೇದಿಕೆಯನ್ನು ಹತ್ತಿದ್ದಾರೆ. ಕಾಕ್ರೋಚ್ ಜನತಾ ಪಾರ್ಟಿಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಇನ್ನು ಅವರು ಹೇಳೋದಂತೆ, ಆಂಟಿ ಅಂಕಲ್, ನಿಮ್ಮ ಈ ಸರ್ಕಾರ ಆಡಳಿತ ಬೇಜಾರು ಬಂದ್ಬಿಟ್ಟಿದೆ ನಮ್ಮ ಯುವ ಜನರಿಗೆ ಅಂತ. ಅಲ್ಲ, ಈಗ ಅಲ್ಲಿ ಆಗ್ತಾ ಇರೋದು ಜೆನ್ಜಿ ಹೋರಾಟ ಅಂತ ಎಲ್ಲ ಕಡೆ ಅವರು ಪ್ರತಿಬಿಂಬಿಸಿಕೊಂಡು ಬರ್ತಾ ಇದ್ದಾರೆ. ನಮ್ಮ ಪ್ರಕಾಶ್ ರಾಜ್ ಅವರು ಯಾವ ಆ್ಯಂಗಲಿಂದ ಜೆನ್ಜಿ ಅಂತ ನನಗೆ ಗೊತ್ತಿಲ್ಲ. ಹಾಗೆ ಸೋನಮ್ ವಾಂಗ್ಚುಕ್ ಅವರು ಕೂಡ ಪ್ರಕಾಶ್ ರಾಜ್ ಅವ್ರಿಗಿಂತನೂ ವಯಸ್ಸಾದವರು ಅಂದ್ಕಾರಣ ಬಿಡಿ. ಈ ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರ ಸೊಬಗು, ಅದೇ ರೀತಿ ಕಾಕ್ರೋಚ್ಗಳ ಒಂದು ಹೋರಾಟಕ್ಕೆ ಸೊಬಗು ಬರಲಿ ಅಂದ್ಕೊಂಡೇ ಅವ್ರನ್ನ ಕರೆಸಿರಬಹುದು. ಆದರೆ ಅವರ ವಾದಗಳಲ್ಲಿ ಮಾತುಗಳಲ್ಲಿ ಗಟ್ಟಿತನ ಇತ್ತಾ? ಖಂಡಿತ ಇಲ್ಲ. ಆ ಗಟ್ಟಿತನ ಇಲ್ದ ಅಂದರೆ ಈ ನಮ್ಮ ರೀಲ್ಸಲ್ಲಿ ಒಂದಿಷ್ಟು ಜನ ಫೇಮಸ್ ಆಗಿದ್ದಾರಲ್ಲ, ವಿಚಿತ್ರವಾಗಿ ಹಾಡ್ತಾರಂತೆ, ವಿಚಿತ್ರವಾದ ಡ್ಯಾನ್ಸ್ ಮಾಡ್ತಾರಂತೆ, ಏನೇನೋ ಡೈಲಾಗ್ ಹೊಡಿತಾರಂತೆ, ತಲೆಗೆ ಗುದ್ಕೋತಾರಂತೆ, ಆರ್ಮಿಗಳ ಥರ ಹೋರಾಡ್ತಾರಂತೆ. ಅವ್ರನ್ನೆಲ್ಲರೂ ಕೂಡ ಜನ ರೀಲ್ಸಲ್ಲಿ ಮಾತ್ರ ಮನೋರಂಜನೆಗೆ ನೋಡ್ತಾ ಇರೋದು. ಅವರು ನಾಳೆ ದಿವಸ ಎದುರುಗಡೆ ಬಂದರೆ ಎಷ್ಟು ಜನ ಸೆಲ್ಫಿ ಕೇಳ್ತಾರೆ ಅನ್ನೋದೇ ಕಷ್ಟ ಇದೆ. ಸೊ ಇವರ ಹೋರಾಟ ಕೂಡ ಆನ್ಲೈನಲ್ಲೇ ಮುಗಿದೋಗುತ್ತಾ ಅನ್ನೋ ಡೌಟು ಕಾಡ್ತಾ ಇದೆ. ಯಾಕೆಂದರೆ ನಮ್ಮ ಇದಕ್ಕೆ ಕರ್ನಾಟಕಕ್ಕೆ ಬಂದಾಗ ಪ್ರಿಯಾಂಕ್ ಖರ್ಗೆ ಅವರು ಪಾಪ ಕೇಳ್ತಾರನೋ ಅಂದ್ಕೊಂಡಿದ್ದೆ, ನಿಮ್ಮ ಜಿರಳೆ ಜನತಾ ಪಾರ್ಟಿ ರಿಜಿಸ್ಟರ್ ಆಗಿದೆಯಾ, ರಿಜಿಸ್ಟ್ರೇಷನ್ ತೊಗೊಂಬನ್ನಿ, ಇಲ್ಲಿ ಪರ್ಮಿಷನ್ ತೊಗೊಂಡಿದ್ದೀರಾ ಪ್ರತಿಭಟನೆಗೆ, ಇಂಥದ್ದೆಲ್ಲ ಪ್ರಶ್ನೆಯನ್ನು ಮಾಡೇ ಮಾಡ್ತಾರೆ ಅಂದ್ಕೊಂಡಿದ್ವಿ. ಆದರೆ ಆ ಪ್ರಶ್ನೆ ಬರಲಿಲ್ಲ. ಈಗ ನಮ್ಮ ಪ್ರಕಾಶ್ ರಾಜ್ ಅವರ ರಾಜಕೀಯ ಹೆಂಗಾಯಿತು, ಡೋಲಾಯಮಾನ ಹೆಂಗಿರುತ್ತೆ ಅಂತ ಅವ್ರು ನೋಡಿದ್ದಾರೆ. ಠೇವಣಿಯನ್ನು ಕೂಡ ಕಳ್ಕೊಂಡಿದ್ದಾರೆ.
ಅದಾದಮೇಲೆ ಈ ಮೋದಿಯನ್ನು ವಿರೋಧಿಸ್ತಾರೆ. ಮೋದಿಯನ್ನು ವಿರೋಧಿಸುವ ಭರದಲ್ಲಿ ಸನಾತನ ಧರ್ಮವನ್ನು ಎದುರು ಹಾಕುತ್ತಾರೆ. ಸನಾತನಿಗಳನ್ನು ಟನಾಟನಿ ಅಂತ ಕರೀತಾರೆ. ಈಗ ಜಿರಳೆದೊಂದು ಪಕ್ಷ ಬಂತಂತೆ, ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಹವಾ ಮಾಡ್ತಂತೆ, ಒಂದು ವಾರದಲ್ಲೇನೋ ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಬಂದ್ಬಿಟ್ರಂತೆ. ಅಣ್ಣ ಹೋಗಿ ವೇದಿಕೆ ಮೇಲೆ ನಿಂತ್ಕೊಂಡು ನಾನು ನಿಮ್ಮ ಹೋರಾಟದಲ್ಲಿದ್ದೀನಿ ಅಂತ ಹೇಳ್ತಾರಂತೆ. ಇದಕ್ಕೆ ನಾನು ಅವಾಗಲೇ ಆ ಶಬ್ದವನ್ನು ಬಳಸಿದ್ದು ಪೊಲಿಟಿಕಲ್ ಪ್ಯಾರಾಸೈಟ್ ಅಂತ. ಎಲ್ಲಿ ಕೂಡ ಒಂದು ಗಟ್ಟಿ ನೆಲೆ ಇಲ್ಲ, ರಾಜಕೀಯದಲ್ಲಿ ಅಸ್ತಿತ್ವ ಇಲ್ಲ. ಹೀಗಾಗಿ ಯಾವುದಾದ್ರೂ ಒಂದು ಗಟ್ಟಿಯಾಗಿ ಮೋದಿ ವಿರುದ್ಧ ನಾಯಿ ಬೊಗಳಿದ್ರೂ ಸಾಕು, ಈ ನಾಯಿ ಮೋದಿ ವಿರೋಧಿ ಅಂತ ಹೋಗಿ ನಿಂತ್ಕೊಂಡ್ಬಿಡುತ್ತೆ. ಇದೊಂದು ವಿಶೇಷವಾದ ಫಿಗರು. ಸೊ ಈ ಎರಡು ಇಡಿಯಟ್ಗಳಿದಾರಲ್ಲ, ಇವರು ನಿನ್ನೆಯ ಒಂದು ಈ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಲೆಕ್ಕದಲ್ಲಿ ಒಂದಿಷ್ಟು ಜನ ಮಾತಾಡ್ತಾ ಇದ್ರು. ಆದರೆ ಅವರ ಭಾಷಣ ಆಗಿರಬಹುದು, ಅವರ ಡಿಮ್ಯಾಂಡ್ ಆಗಿರಬಹುದು, ಅವ್ರು ಏನು ಮಾಡೋಕ್ಕೆ ಬಂದಿದ್ದಾರೆ ಅನ್ನೋ ಕ್ಲಾರಿಟಿ ಆಗಿರ್ಬೋದು ಯಾರಿಗೂ ಇಲ್ಲ. ಜೊತೆಗೆ ಅಲ್ಲಿ ಬಂದವರೆಲ್ಲರೂ ಕೂಡ ಚಿತ್ರ ವಿಚಿತ್ರದವರೇ ಅನ್ನೋದರಲ್ಲಿ ಎರಡು ಮಾತು ಇಲ್ಲ. ಯಾಕೆಂದರೆ ಅಲ್ಲಿ ಹತ್ತಿರ ಹೋಗಿ ಗ್ರೌಂಡ್ ರಿಯಾಲಿಟಿ ಇರುತ್ತಲ್ಲ, ಅಲ್ಲಿ ಜರ್ನಲಿಸ್ಟ್ಗಳಿಗೆ ಗೊತ್ತಿರುತ್ತೆ ಇವರ ಇಂಟೆನ್ಷನ್ ಏನು, ಹಾಗೆ ಅವರಲ್ಲಿ ಎಷ್ಟು ಜನ ಸರಿಯಾದ ಸಿದ್ಧಾಂತವನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ. ಅಯ್ಯೋಯ್ಯೋ, ಒಂದಿಷ್ಟು ಪ್ರಶ್ನೆಗಳನ್ನು ಕೇಳಿದ್ರೆ ಸಾಕು ಅವರಿಗೆ ಗೊತ್ತಿಲ್ಲ. ನೀಟ್ ಎಕ್ಸಾಮು ಪೇಪರಲ್ಲಿ ಲೀಕ್ಔಟ್ ಆಯಿತು ಅಂತ ಇಲ್ಲಿ ಪ್ರತಿಭಟನೆಗೆ ಬಂದಿದ್ದೀವಿ, ಧರ್ಮೇಂದ್ರ ಪ್ರಧಾನ್ ಅವರು ಈಗ ರಾಜೀನಾಮೆ ಕೊಡಬೇಕು ಅಂತ ಕೂಗ್ತಾ ಇದ್ರು, ಬೋರ್ಡ್ ಹಿಡ್ಕೊಂಡಿದ್ರು. ನೀಟ್ ಫುಲ್ ಫಾರ್ಮ್ ಕೇಳಿದ್ರೆ ಇಬ್ಬರು ಓಡೇ ಹೋಗ್ಬಿಟ್ರು. ಅಂದರೆ ಅವರ ಕ್ಲಾರಿಟಿ, ಅಲ್ಲಿಗೆ ಬಂದಿರುವಂತಹ ಅವ್ರದ್ದು ಅಂದರೆ ಅವರಿಗೊಂದು ಸೈದ್ಧಾಂತಿಕ ಬದ್ಧತೆ ಇವೆಲ್ಲೂ ಕೂಡ ಎಷ್ಟಿದೆ ಅಂತ ಕಂಡುಬಿಟ್ಟಿದ್ದೀವಿ. ಹಾಗೆ ಇದೊಂದು ಸೋಷಿಯಲ್ ಮೀಡಿಯಾದಲ್ಲಿ ಹುಟ್ಟಿ, ಸೋಷಿಯಲ್ ಮೀಡಿಯಾದಲ್ಲಿ ಬೆಳೆದು, ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ಹಾರಾಟ ಮಾಡಿ ರಿಯಾಲಿಟಿಗೆ ಬಂದ ದಿವಸ ಕಳೆದು ಹೋಗುವ ಸಾಧ್ಯತೆ ಅಲ್ಲ, ಪಕ್ಕಾ ಕಳೆದು ಹೋಗುತ್ತೆ. ಯಾಕೆಂದರೆ ಸಂಸ್ಥಾಪಕನೇ ಭಾರತೀಯನಲ್ಲ, ಅವನ ಹತ್ರ ಭಾರತೀಯ ಪೌರತ್ವ ಇಲ್ಲಂತೆ. ಈಗ ಅಮೇರಿಕದಿಂದ ಟೂರಿಸ್ಟ್ ಪಾಸಲ್ಲಿ ಬಂದಿದ್ದಾನೋ ಹೆಂಗೆ ಬಂದಿದ್ದಾನೋ ಇಲ್ಲಿ ಒಂದಿಷ್ಟು ಓಡಾಡ್ತಾ ಇದ್ದಾನೆ. ಬಟ್ ಇಲ್ಲಿಂದ ಪಕ್ಷದ ಸಂಘಟನೆ ಮಾಡಿ ನಾಳೆ ದಿವಸ ಮೋದಿಯನ್ನು ಸೋಲಿಸ್ತೀವಿ, ಹಾಗೆ ಅಧಿಕಾರಕ್ಕೆ ಬರ್ತೀವಿ ಅನ್ನೋ ಒಂದು ಹುರುಪಲ್ಲಿದ್ದಾರಲ್ಲ, ಆ ಹುರುಪು ಇಟ್ಕೊಂಡಿರಿ. ಇನ್ನಷ್ಟು ಲೈಕ್ಸು ವ್ಯೂಸ್ ಜೊತೆಗೆ ಇನ್ನಿಷ್ಟು ಜಾಸ್ತಿ ಆಗಲಿ. ರಿಯಾಲಿಟಿಗೆ ಬಂದಾಗ ಜನ ಏನಂತ ಆಲೋಚನೆ ಮಾಡ್ಬೋದೇನೋ. ಇನ್ನೂ ಯಾರೆಲ್ಲ ಅಶ್ವವೇಗ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ಆಗಿ, ಹಾಗೆ ಎಲ್ಲ ವಿಡಿಯೋಗಳಿಗಾಗಿ ಬೆಲ್ ಐಕಾನನ್ನು ಒತ್ತಿ. ಜೈ ಶ್ರೀರಾಮ್.